ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ವಿಶೇಷ ಚೇತನರ ಹಕ್ಕುಗಳನ್ನು ಸರ್ಕಾರಕ್ಕೆ ಮಂಡಿಸಲು ಒಕ್ಕೂಟ ಅನಿವಾರ್ಯವಾಗಿದೆ. ಆದ್ದರಿಂದ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಒಳಗೊಂಡಂತೆ ಚಳ್ಳಕೆರೆ ತಾಲೂಕು ಘಟಕವನ್ನು ರಚಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಪಾಪಣ್ಣ ಹೇಳಿದ್ದಾರೆ. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಅಂಗವಿಕಲರ ಯೋಗಕ್ಷೇಮ ಅಭಿವೃದ್ಧಿಯಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಮಾಧ್ಯಮದೊಟ್ಟಿಗೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಪಾಪಣ್ಣ, ತಾಲೂಕು ಅಧ್ಯಕ್ಷ ಶಿವಕುಮಾರ್, ಉಪಾಧ್ಯಕ್ಷ ಮಂಜುನಾಥ್, ಸುಜಾತ, ನಾಗರತ್ನಮ್ಮ, ಸಿದ್ದಪ್ಪ, ಜಿಲ್ಲಾ ಸಂಚಾಲಕ ಸತ್ಯನಾರಾಯಣ್ ಚಾರ್ ಹಾಗೂ ವಾಲ್ಮೀಕಿ ಸಂಘದ ಪ್ರಶಾಂತ್ ನಾಯಕ್ ಇತರರು ಪಾಲ್ಗೊಂಡಿದ್ದರು. ಇವತ್ತು ಪದಾಧಿಕಾರಿಗಳ ಆಯ್ಕೆ ಮಾಡಲಿಕ್ಕೆ ನಾವು ಚಿತ್ರದುರ್ಗದಿಂದ ಚಳ್ಳಕೆರೆಗೆ ಆಗಮಿಸಿದ್ದೀವಿ. ಲಾಸ್ಟ್ ಟೈಮು ಪದಾಧಿಕಾರಿಗಳ ಆಯ್ಕೆ ಮಾಡಿದ್ವಿ, ಅದು ಸರಿ ಹೋಗಲಿಲ್ಲದ ಕಾರಣ ಮತ್ತೆ ಪ್ರೆಸ್ ಮೀಟ್ ಮಾಡಿ ಪದಾಧಿಕಾರಿಗಳ ಆಯ್ಕೆ ಮಾಡೋಣ ಮತ್ತು ಎಮರ್ಜೆನ್ಸಿಯಾಗಿ ಬಂದು ಮಾಡಿದ್ವಿ. ಅದು ಯಾವುದು ಸೆಟ್ ಆಗಲಿಲ್ಲ. ಅದಕ್ಕೆ ಶಿವಕುಮಾರ್ಗೆ ಹೇಳಿದ್ದೆ, ಎಲ್ಲರೂ ಬಂದಿದ್ದಾರೆ. ಇವಾಗ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಬಿಟ್ಟು ಇವಾಗ ನಮ್ಮ ಸಂಘದಾಗೆ 11 ಜನ ಇರ್ತಾರೆ. 11 ಜನ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿ, ಸಂಚಾಲಕರು ಅಂತ ಹೇಳಿರ್ತಾರೆ. ಎಲ್ಲರನ್ನ ಶಿವಕುಮಾರ್ ಅವರು ಎಲ್ಲ ರೆಡಿ ಮಾಡಿದ್ದಾರೆ. ಇನ್ನೊಂದು 5-10 ನಿಮಿಷದೊಳಗೆ ಅವ್ರ ಹೆಸರುಗಳೆಲ್ಲ ಘೋಷಣೆ ಮಾಡ್ತೀವಿ. ಇವಾಗ ನಾವು ಕರ್ನಾಟಕ ರಾಜ್ಯ ಅಂಗವಿಕಲರ ರಾಜ್ಯ ಒಕ್ಕೂಟ ಅಂದರೆ ನಾವೆಲ್ಲ ಒಗ್ಗಟ್ಟಿನಾಗೆ, ಒಬ್ಬರು ಹೋದರೆ ಯಾವುದೇ ಇಲಾಖೆಯಲ್ಲಿ ಕೆಲಸ ಆಗಲ್ಲ. ನಾವೆಲ್ಲ ಒಗ್ಗಟ್ಟಿನಾಗೆ ಹೋದರೆ ಕೆಲಸ ಆಗ್ತಾವ ಅಂತ ಹೇಳ್ಬಿಟ್ಟು ನಾವು ಒಂದು ಸಂಘ ಕಟ್ಕೊಂಡಿದ್ದೀವಿ. 1ನೇ ತಾರೀಕಿಗೆ ಬೆಂಗಳೂರಿಗೆ ಬಸವ ಕಲ್ಯಾಣದಿಂದ ಹಿಡ್ಬಿಟ್ಟು ಬೆಂಗಳೂರುವರೆಗೆ ಬೈಕ್ ರ್ಯಾಲಿ ಆಯಿತು. ಪದ್ಮನಗರವರೆಗೆ ಸುಮಾರು ಅಂದ್ರೆ ಒಂದು 600-700 ಬೈಕ್ಗಳು ಬರ್ತವೆ. ಬೈಕ್ ಇಬ್ಬರಂತೆ ಒಂದು 2,000-3,000 ಜನ ಕಲಿತೀವಿ ಅಲ್ಲೆಲ್ಲ, ನಮ್ಮ ಕರ್ನಾಟಕದಂತೆಲ್ಲ. ಇವಾಗ 21ಕ್ಕೆ ನಾವು ಇಲ್ಲಿ ಬಿಟ್ಟರೆ ತುಮಕೂರು 22 ಆಲ್ಟಿರ್ತೀವಿ. 22 ಮುಖ್ಯಮಂತ್ರಿಯವರಿಗೆ ನಮ್ಮ ಬೇಡಿಕೆಗಳ ಒಂದು 5 ಬೇಡಿಕೆಗಳಿದ್ದಾವೆ. ನಾವು 6 ಬೇಡಿಕೆಗಳಿದ್ದಾವೆ. 6 ಬೇಡಿಕೆಗಳು ಈಡೇರಿದವರೆಗೂ ನಾವು ಅಲ್ಲೇ ಇರ್ಬೇಕಂತ ಹೇಳ್ಬಿಟ್ಟು ಫ್ರೀಡಮ್ ಪಾರ್ಕ್ನಲ್ಲಿ ಬೇಡಿಕೆಗಳು ಈಡೇರೋವರೆಗೂ ನಾವು ಈ ಕಡೆ ಕರ್ಲಂಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡಿಬಿಟ್ಟು ರಾಜ್ಯ ಕಮಿಟಿ, ಜಿಲ್ಲಾ ಕಮಿಟಿ, ತಾಲೂಕು ಕಮಿಟಿ ಎಲ್ಲ ಪದಾಧಿಕಾರಿಗಳು ಇವಾಗ ಬೆಂಗಳೂರು ಚಲೋ ಹೊರಟಿದ್ದೀವಿ. ಅದಕ್ಕೆ ನಾವು ಎಲ್ಲ ಒಗ್ಗಟ್ಟಿನಿಂದ ಇರಬೇಕಂತ ಹೇಳಿ ಒಂದು ಸಂಘ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಇವಾಗ ಇನ್ನೊಂದು 5-10 ನಿಮಿಷದೊಳಗೆಲ್ಲ ಪದಾಧಿಕಾರಿಗಳ ಆಯ್ಕೆ ಮಾಡ್ಕೊಂತೀವಿ. ಇಷ್ಟವನ್ನು ಮಾತಾಡಿದ್ದಕ್ಕೆ ಎಲ್ಲರಿಗೂ ಸ್ಥಳೀಯ ಸಂಸ್ಥೆಗಳಲ್ಲಿ 5% ರಾಜಕೀಯ ಮೀಸಲಾತಿ ವಿಶೇಷ ಚೇತನರಿಗೆ ನೀಡಬೇಕು. ಒಂದು. ಎರಡನೇದು, ಮಾರ್ಚ್ ತಿಂಗಳಲ್ಲಿ ಘೋಷಣೆಯಾಗುವ 2020-22 ಸಾಲಿನ ಬಜೆಟ್ನಲ್ಲಿ ವಿಶೇಷ ಚೇತನರಿಗೆ ದ್ವಿಗುಣ ಬಜೆಟ್ ಕಾಯ್ದಿರಿಸಬೇಕು. ದ್ವಿಗುಣ ಬಜೆಟ್ ಕಾಯ್ದಿರಿಸಬೇಕು. ಆಮೇಲೆ ಮೂರನೇದು, ಶಕ್ತಿ ಯೋಜನೆಯಡಿ ಈಗಾಗಲೇ ನಮ್ಮ ವಿಶೇಷ ಚೇತನ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಸೌಲಭ್ಯ ದೊರಕಿದೆ. ಅದನ್ನು ಇನ್ನುಳಿದ ಎಲ್ಲ ಬಗೆಯ ಪುರುಷ ವಿಶೇಷ ಚೇತನರಿಗೂ ವಿಸ್ತರಿಸಬೇಕು. ಆಮೇಲೆ 4ನೇದು, VRW, URW, MRW ಕಾರ್ಯಕರ್ತರ ಗೌರವಧನ 15,000ರಿಂದ 20,000ಕ್ಕೆ ಹೆಚ್ಚಳ ಮಾಡಬೇಕು. ಆಮೇಲೆ 5ನೇದು, ವಿಶೇಷ ಚೇತನರಿಗೆ ನೀಡುತ್ತಿರುವ ಮಾನಶಾಸನ ಮಾಸಿಕ ಶಾಸನ ಬೆಲೆ ಏರಿಕೆಗೆ ಅನುಗುಣವಾಗಿ ವೈಜ್ಞಾನಿಕ ಕನಿಷ್ಠ ಪಕ್ಷ 6,000ಕ್ಕೆ ಹೆಚ್ಚಳ ಮಾಡಬೇಕು. ಆಮೇಲೆ 7ನೇದು, ವಿಶೇಷ ಚೇತನ ವ್ಯಕ್ತಿಗಳ ಮಕ್ಕಳಿಗೆ ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ ಸಂಪೂರ್ಣ ಉಚಿತ ಶಿಕ್ಷಣ ಸಿಗುವಂತಾಗಬೇಕು. ಆಮೇಲೆ 7ನೇದು, ರಾಜ್ಯ ಎಲ್ಲ ತಾಲೂಕು ಕೇಂದ್ರಗಳಿಗೆ ಒಂದರಂತೆ ಅದರ ಬೆಳವಣಿಗೆಯಲ್ಲಿ ವಿಳಂಬ ಇರುವ ಮಕ್ಕಳ ಪುನಶ್ಚೇತನ ಕೇಂದ್ರಗಳನ್ನು ತೆರೆದು ವಿಶೇಷ ಚೇತನ ಆಗುವುದನ್ನು ತಪ್ಪಿಸಬೇಕು. ಜೊತೆಗೆ ಆರೈಕೆದಾರರ ಭತ್ಯೆ ಎಲ್ಲರಿಗೂ ಸಿಗುವಂತೆ ಆಗಬೇಕು. ಅಂದರೆ ನಮ್ಮ ಒಂದು ಸ್ಥಳೀಯವಾಗಿ ಅಂಗವಿಕಲರು ಅಂದರೆ ನಮ್ಮ ಮಾನವನ ದೇಹದಲ್ಲಿ ಅಂಗವಿಕಲರು ಅಂತಂದರೆ ಅದು ಒಂದು ಭಗವಂತ ಕೊಟ್ಟಿರ್ತಕ್ಕಂಥ ಪುರಾದೃಷ್ಟ. ಅವರು ಇವತ್ತು ಒಂದು ಸಂಘ ಮಾಡಿದ್ರೆ ಅವರು ಏನಾದರೂ ಸಂಘ ಸಂಸ್ಥೆಗಳಿಂದ ಅಥವಾ
ಸರ್ಕಾರದಿಂದ ಅಥವಾ ಇನ್ನೂ ದಾನಿಗಳು ಸಾಕಷ್ಟು ಜನ ಇದ್ದಾರೆ. ನಮ್ಮಲ್ಲೂ ನಮಗೆ ಗೊತ್ತಿರೋ ಸ್ನೇಹಿತರು. ಯಾಕಂದರೆ ಸಿದ್ದಪ್ಪ ಅನ್ನೋದು 12 ವರ್ಷದ ಕೆಳಗಡೆ ಒಂದು ವೆಹಿಕಲ್ ತಗೊಂಡಿದ್ದಾರೆ. ಇವರು ನಮ್ಮ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅವರು, ಜಿಲ್ಲಾ ಅಧ್ಯಕ್ಷರು ಅವರು. ಇವತ್ತು ಇವರು ಒಂದು ಗಾಡಿ ತಗೊಳಕ್ಕಾಗ್ತಿಲ್ಲ. ಯಾಕಂದರೆ ಸರ್ಕಾರದಿಂದ ಒಂದು ಸರಿ ಕೊಟ್ಟು ಇನ್ನೊಂದು ಕೊಡೋಕ್ಕಾಗ್ತಿಲ್ಲ. ಇವ್ರದ್ದು ನಿಜ ಅಂಶ ನನಗೆ ಗೊತ್ತಿದೆ. DC ಹೇಳಿದ್ರು ಕೊಡ್ತಾ ಇಲ್ಲ, ಸಾಹೇಬರು ನಾವೇ ಹೇಳಿದ್ರು ಕೊಡ್ತಾ ಇಲ್ಲ. ಏನಂತಂದರೆ 2 ಸರಿ ಕೊಡುವಂಥದ್ದಿಲ್ಲ. ಇಂಥ ಒಂದು ಎಲ್ಲ ಹಲವಾರು ಇದ್ದೇ ಇರ್ತವೆ. ಅಂಥವಕ್ಕೆ ನಮ್ಮಲ್ಲಿ ಸಾಕಷ್ಟು ಜನ ದಾನಿಗಳು ಪ್ರತಿ ವರ್ಷ ದಾನ ಮಾಡ್ತಾರೆ. ಸ್ವಂತ ದುಡ್ಡಲ್ಲೇ ಈ ಅಂಗವಿಕಲರಿಗೆ ಅವ್ರ ಕೈಲಾಗಿದ್ದೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಇವರೆಲ್ಲ ಸಂಘಟನೆ ಮಾಡ್ಕೊಂಡು ಒಂದು ಅಂಗವಿಕಲರಿಗೆ ಒಂದು ಏನೋ ಒಂದು ಭಾಗ್ಯ ಸಿಗೋಂಥ ಒಂದು ಪುಣ್ಯ ಆಗಲಿ ಅಂತೇಳಿ ನಾನು ಶುಭ ಹಾರೈಸ್ತಾ ನನ್ನ ಮಾತನ್ನು